ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 32ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ತನ್ನ ಹಾಗೆ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಸಮವಾಗಿ ನೋಡೋದು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಇಡೀ ಜಗತ್ತಲ್ಲಿ ಸುಖ ದುಃಖಗಳನ್ನ ತನ್ನಂತೆ ಸಮವಾಗಿ ನೋಡೋದು ಅಂತಂದ್ರೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ತಾ ಇದ್ವಿ. ಏನ್ ತಿಳ್ಕೊಂಡ್ವಿ? ತನ್ನ ಎಲ್ಲ ಅಂಗಗಳಲ್ಲೂ ಕೂಡ ಆತ್ಮಭಾವ ಸಮಾನವಾಗಿರುವ ಕಾರಣ ಮನುಷ್ಯ ಅವುಗಳಲ್ಲಿ ಉಂಟಾಗುವಂತ ಸುಖ ದುಃಖ ಏನೇ ಆಗಿರ್ಬೋದು ಅದನ್ನ ಸಮಾನ ಭಾವದಿಂದ ನೋಡೋ ಹಾಗೇನೆ ಇಡೀ ಚರಾಚರ ಜಗತ್ತಿನಲ್ಲಿ ಆತ್ಮಭಾವ ಸಮಾನವಾಗಿರುವ ಕಾರಣದಿಂದ ಅದರಲ್ಲಿ ಕಾಣಿಸುವಂತ ಸುಖ ದುಃಖಗಳನ್ನೂ ಕೂಡ ಸಮಾನವಾಗಿ ನೋಡೋದಿದೆಯಲ್ಲ, ಅದನ್ನ ತನ್ನಂತೆ ಎಲ್ಲರ ಸುಖ ದುಃಖಗಳನ್ನ ಸಮಾನವಾಗಿ ನೋಡೋದು ಅಂತ ಹೇಳಿದ್ರು. ಈಗ ಮುಂದುವರೆದು ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ತಾರೆ, ಯಾಕಂದ್ರೆ ನಮ್ಗೆ ಅರ್ಥ ಆಗ್ಬೇಕಲ್ಲ. ಎಲ್ಲಾ ಕಡೆನೂ ಆತ್ಮದೃಷ್ಟಿ ಉಂಟಾಗುವ ಕಾರಣದಿಂದ, ಅಂದ್ರೆ ಎಲ್ಲವೂ ಆತ್ಮ ಅನ್ನೋದು ನಮ್ಮ ದೃಷ್ಟಿಗೆ ಗೊತ್ತಾಗೋ ಕಾರಣದಿಂದ ಸಮಸ್ತ ವಿರಾಟ್ ವಿಶ್ವವು ಕೂಡ ಅವನ ಸ್ವರೂಪವಾಗಿ ಹೋಗುತ್ತೆ ಅನ್ನುವಂಥ ಅಭಿಪ್ರಾಯ ಇಲ್ಲಿ ನಮಗೆ ಗೊತ್ತಾಗತ್ತೆ. ಈಗ ಎಲ್ಲವೂ ಒಂದೇ ಆತ್ಮ ಅಂತಂದಾಗ ವಿರಾಟ್ ಅನ್ನೋದು ನನ್ನ ಸ್ವರೂಪ ಆಗ್ಬಿಡತ್ತೆ. ಯಾವಾಗ ನಾನು ಇದು ಬೇರೆ ಅದು ಬೇರೆ ಅವನು ಬೇರೆ ಇವನು ಬೇರೆ ಅಂತೆಲ್ಲ ಅನ್ಕೊಳ್ತೀನೋ ಆಗ ನನಗೆ ತುಂಡು ತುಂಡಾಗಿ ಕಾಣಿಸುತ್ತೆ. ಆದ್ರೆ ಈಗ ಎಲ್ಲವೂ ಒಂದೇ ಆತ್ಮ ಅಂತ ನನಗೆ ಅನ್ನಿಸ್ದಾಗ, ಎಲ್ಲವೂ ಆತ್ಮವೇ ಅಂತ ಗೊತ್ತಾದಾಗ ವಿರಾಟ್ ವಿಶ್ವ ಇದೆಯಲ್ಲ ಅದು ನನ್ನ ಸ್ವರೂಪ ಆಗ್ಬಿಡತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಲ್ಲಿ ಅವನಿಗೆ ಬೇರೆ ಏನೂ ಉಳಿಯೋದೇ ಇಲ್ಲ, ಅವನೇ ಎಲ್ಲ ಅನ್ನೋದು ಅವನ ಒಂದು ಸ್ವರೂಪ ಅದು ಅನ್ನೋದು ಗೊತ್ತಾಗತ್ತೆ. ಅದಕ್ಕೋಸ್ಕರ ಮನುಷ್ಯ ತನಗೆ ತಾನೇ ಯಾವತ್ತೂ ಯಾವುದೇ ರೀತಿಯಿಂದ ಕೂಡ ದುಃಖ ಕೊಡೋದಕ್ಕೆ ಅವನು ಇಷ್ಟನೇ ಪಡೋದಿಲ್ಲ, ಬಯಸೋದೇ ಇಲ್ಲ ಅವನು. ಯಾಕೆ ಅಂತಂದ್ರೆ ಎಲ್ಲವೂ ನಾನೇ ಅಂದಾಗ ಯಾರಿಗೆ ದುಃಖ ಕೊಡ್ತೀರಾ? ಈಗ ನಮ್ಮ ಶರೀರದಲ್ಲಿ ಇಡೀ ಶರೀರದ ಅಂಗಾಂಗಗಳು ನನಗೆ ಸೇರಿರುವಂಥದ್ದು. ಸೊ ನನಗೆ ನಾನೇ ಕೈಯನ್ನು ಕತ್ತರಿಸ್ಕೊಳ್ತೀನ, ಅದಕ್ಕೇನಾದ್ರೂ ನೋವು ಕೊಡ್ತೀನ, ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ತುಂಬಾ ತಿಂತಾ ಇದೆ ಅಂತ ನಾನು ಹೊಟ್ಟೆ ಕಿಚ್ಚು ಪಡೋದಕ್ಕಾಗತ್ತಾ? ಇಲ್ಲ. ಯಾಕೆ? ಅದು ನನ್ನ ಅಂಗ ಆಗಿರೋದ್ರಿಂದ. ಅದೇ ರೀತಿ ಇಡೀ ವಿಶ್ವವೇ ಒಂದೇ ನಾನೇ, ನನ್ನ ಸ್ವರೂಪನೇ ಅಂತ ಗೊತ್ತಾದ ಮೇಲೆ ಅವನು ಯಾರಿಗೆ ದುಃಖ ಕೊಡೋದಕ್ಕೆ ಇಷ್ಟಪಡ್ತಾನೆ? ಸ್ವಾಭಾವಿಕವಾಗೇನೆ ನಿರಂತರ ಸುಖ ಪಡೆಯೋದಕ್ಕೆ ಅವನು ಅವಿರತವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಮತ್ತೆ ಹೀಗೆ ಮಾಡ್ತಾ ಮಾಡ್ತಾ ಅವನು ಯಾವತ್ತೂ ನನ್ನ ಮೇಲೆ ತಾನು ಕೃಪೆ ಮಾಡುವವನು ಅಂತ ತಿಳ್ಕೊಂಡು, ಅಂದ್ರೆ ನನ್ನ ಮೇಲೆ ನಾನೇ ಕೃಪೆ ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಂಡವನು ಕೃತಜ್ಞತೆಯನ್ನ ಬಯಸೋದಿಲ್ಲ, ಯಾರೂ ಕೃಪೆ ಮಾಡೋದಿಲ್ಲ, ಮತ್ತೆ ತನ್ನನ್ನ ಕರ್ತವ್ಯ ಪರಾಯಣ ಅಂತ ತಿಳ್ಕೊಂಡು ಅಭಿಮಾನನೂ ಪಡೋದಿಲ್ಲ. ಈಗ ನನ್ನ ಶರೀರದ ಪಾಲನೆ ಪೋಷಣೆ ನಾನು ಮಾಡ್ತಾ ಇದ್ದೀನಿ ಅಂದಾಗ ಅದರಲ್ಲಿ ಏನು ಗ್ರೇಟ್ನೆಸ್ ಇದೆ? ಅದಕ್ಕೋಸ್ಕರ ನಾನು ಬೇರೆಯವ್ರಿಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಾ? ಅಥವಾ ಬೇರೆಯವರಿಂದ ಏನಾದರೂ ಕೃತಜ್ಞತೆಯನ್ನು ಪಡೆಯೋದಕ್ಕೆ ಸಾಧ್ಯನಾ? ಅಥವಾ ನಾನೇ ನನ್ನ ಶರೀರವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಅಂತ ಅಭಿಮಾನ ಪಡೋದಕ್ಕಾಗತ್ತಾ? ಇಲ್ಲ. ಆಮೇಲೆ ಅವನ್ ತನ್ನ ಸುಖಕ್ಕೋಸ್ಕರ ಪ್ರಯತ್ನವನ್ನ ಮಾಡದೆ ಅವನಿಂದ ಇರೋದಕ್ಕೆ ಆಗೋದೇ ಇಲ್ಲ, ಅದಕ್ಕೋಸ್ಕರ ಅವನು ಮಾಡ್ತಾ ಇರ್ತಾನೆ. ಇದು ಅವನ ಸಹಜ ಸ್ವಭಾವವಾಗ್ಬಿಡುತ್ತೆ. ಸರಿಯಾಗಿ ಹಾಗೇನೆ ಈ ಯೋಗಿ ಅನ್ನೋನು ಇಡೀ ವಿಶ್ವಕ್ಕೆ ಯಾವತ್ತೂ ಯಾವುದೇ ರೀತಿಯಲ್ಲಿ ಸ್ವಲ್ಪ ಕೂಡ ದುಃಖ ಕೊಡದೆ ಸದಾ ಅದರ ಸುಖಕ್ಕೋಸ್ಕರ ಸಹಜ ಸ್ವಭಾವದಿಂದ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ನೋಡಿ, ಈ ಒಂದು ಎಕ್ಸಾಂಪಲ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಮ್ಮ ಶರೀರದ ಎಕ್ಸಾಂಪಲ್ ತಗೊಂಡು ನನ್ನ ಶರೀರವನ್ನ ನಾನು ಹೇಗೆ ನೋಡ್ಕೊಳ್ತೀನೋ ಅದೇ ರೀತಿ ಇಡೀ ವಿಶ್ವವೇ ಒಂದು ಸ್ವರೂಪ, ನನ್ನ ಸ್ವರೂಪ ಅಂತ ನಮಗೆ ಆ ಒಂದು ದೃಷ್ಟಿ ಬಂತು ಅಂತಂದ್ರೆ ಅವಾಗ ನನ್ನಿಂದ ಬೇರೆ ಏನೂ ಇಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ. ಅವಾಗ ಏನ್ ಮಾಡ್ತೀವಿ? ನಾನು ಒಳಿತನ್ನೇ ಮಾಡ್ತೀನಿ ಹೊರತು ಕೆಟ್ಟದ್ ಮಾಡೋದಿಲ್ಲ. ಸುಖವಾಗಿರೋದಕ್ಕೆ ಏನ್ ಬೇಕೋ ಆ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ. ಅದು ನನ್ನ ಸಹಜ ಸ್ವಭಾವ ಆಗ್ಬಿಡುತ್ತೆ. ಆಮೇಲೆ ಯಾರಿಗೂ ದುಃಖ ಕೊಡೋದಕ್ಕೆ ಇಷ್ಟಪಡೋದು ಯಾಕೆ? ಅದು ನಾನೇನೆ, ಎಲ್ಲವೂ ನಾನೇ ಅಂತಂದಾಗ ಯಾರಿಗೆ ನೀವು ದುಃಖ ಕೊಡೋದಕ್ಕೆ ಸಾಧ್ಯ? ಅಥವಾ ಆ ರೀತಿ ಆಲೋಚನೆ ಬರೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕೋಸ್ಕರ ಸುಖಕ್ಕೋಸ್ಕರ ಸಹಜ ಸ್ವಭಾವದಿಂದ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಪಾಶ್ಚಾತ್ಯ ಜಗತ್ತಲ್ಲಿ ಇಡೀ ಜಗತ್ತಿನ ಜನರು ತಮ್ಮನ್ನ
ಪರಸ್ಪರ ಸಹೋದರರು ಅಂತ ತಿಳ್ಕೋಬೇಕು ಅನ್ನುವಂತಹ ವಿಶ್ವ ಬಂಧುತ್ವದ ಒಂದು ಸಿದ್ಧಾಂತ ಇದೆಯಲ್ಲ, ಅದನ್ನ ತುಂಬಾ ಉಚ್ಚ ಮಟ್ಟದ್ದು, ತುಂಬಾ ಉನ್ನತವಾಗಿರುವಂಥದ್ದು ಅಂತ ಹೇಳ್ತಾರೆ. ವಸ್ತುತಃ ಇದು ಉಚ್ಚ ಮಟ್ಟದ್ದೇ ಆಗಿದೆ. ಆದ್ರೆ ಅಣ್ಣ ತಮ್ಮಂದ್ರಲ್ಲಿ ಸ್ವಾರ್ಥದ ಭಿನ್ನತೆಯಿಂದ ಯಾವುದಾದ್ರೂ ಒಂದು ಅಂಶದಲ್ಲಿ ಜಗಳ ಆಗುವಂತ ಸಂಭವ ಇದ್ದೇ ಇರುತ್ತೆ ಅಲ್ವಾ. ಈಗ ಅಣ್ಣ ತಮ್ಮಂದ್ರು ನಾವೆಲ್ಲ ಒಂದಾಗಿ ಭ್ರಾತೃ ಪ್ರೇಮದಿಂದ ಇರಬೇಕು ಅಂದ್ರೂ ಕೂಡ ಕೆಲವೊಂದು ಸರಿ ನಮ್ಮಲ್ಲಿ ಸ್ವಲ್ಪ ಮಟ್ಟದ ಜಗಳ ಆದ್ರೂ ಆಗೇ ಆಗುತ್ತೆ ಸ್ವಾರ್ಥಕ್ಕೋಸ್ಕರ. ಆದ್ರೆ ಎಲ್ಲಿ ಆತ್ಮಭಾವ ಆಗ್ಬಿಡುತ್ತೋ ಅಲ್ಲಿ ಬಂಧುತ್ವ ಭ್ರಾತೃತ್ವ ಏನೂ ಅಲ್ಲ, ಅದು ಆತ್ಮದ ಭಾವನೆ ಬಂದ್ಬಿಡುತ್ತೋ, ಅದು ನಾನೇ ಆಗಿದ್ದೀನಿ ಅನ್ನುವಂಥ ಈ ಭಾವ ಇದ್ದಾಗ ಅಲ್ಲಿ ಸ್ವಾರ್ಥದ ಭೇದ ಅನ್ನೋದು ಇರೋದಿಲ್ಲ. ಮತ್ತೆ ಸ್ವಾರ್ಥ ಭೇದದ ನಾಶದಿಂದ ಪರಸ್ಪರ ಜಗಳದ ಯಾವುದ ಆಶಂಕೆಯೂ ಇರೋದಿಲ್ಲ. ಈಗ ನಾನು ಆತ್ಮ ಅಂತಂದಾಗ ಇಡೀ ಜಗತ್ತೇ ಆತ್ಮವಾಗಿ ನಾನು ನೋಡಿದಾಗ ಅಲ್ಲಿ ಸ್ವಾರ್ಥ ಅನ್ನೋದೇ ಇರೋದಿಲ್ಲ ಅಲ್ವಾ. ಶ್ರೀ ಗೀತೆಯ ಅಂದ್ರೆ ಭಗವದ್ಗೀತೆಯ ಉಪದೇಶವನ್ನ ಇವತ್ತು ಪಾಶ್ಚಾತ್ಯ ಜಗತ್ತಿನ ವಿದ್ವಾಂಸರು ಕೂಡ ಇದೆಲ್ಲ ಸಿದ್ಧಾಂತಗಳ ಕಾರಣ ಎಲ್ಲಕ್ಕಿಂತ ಉಚ್ಚ ಮಟ್ಟದ್ದು ಅಂತ ತಿಳ್ಕೊಂಡಿದ್ದಾರೆ. ಅವರು ಕೂಡ ಭಗವದ್ಗೀತೆಯನ್ನ ಒಪ್ಕೊಂಡಿದ್ದಾರೆ. ಎಲ್ಲ ವಿಷಯಗಳನ್ನು ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲಾ ಸಿದ್ಧಾಂತಗಳು ಇದರಲ್ಲಿ ಚೆನ್ನಾಗಿದೆ ಅನ್ನುವಂಥ ಕಾರಣದಿಂದ ಅವರು ಕೂಡ ಭಗವದ್ಗೀತೆಯನ್ನ ಶ್ರೇಷ್ಠ ಅಂತ ಒಪ್ಕೊಂಡಿದ್ದಾರೆ. ಸೊ ಈ ರೀತಿ ಯಾವಾಗ ನಮ್ಮಲ್ಲಿ ಆತ್ಮ ಭಾವನೆ ಬಂದ್ಬಿಡುತ್ತೋ, ಎಲ್ಲವೂ ಆತ್ಮ ಅನ್ನೋದು ಬರುತ್ತೋ, ಅವಾಗ ಸ್ವಾರ್ಥ ಅನ್ನೋದು ಸ್ವಲ್ಪನೂ ಇರೋದಿಲ್ಲ. ಅವಾಗ ನಾವು ಕೆಟ್ಟದ್ದನ್ನು ಮಾಡೋದಿಲ್ಲ, ಒಳ್ಳೆ ಚಿಂತನೆ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಒಬ್ರಿಗೊಬ್ರು ಚೆನ್ನಾಗಿರ್ತೀವಿ ಅನ್ನೋದು ಇದರ ಅರ್ಥ. ಇದನ್ನ ಮತ್ತೆ ಮತ್ತೆ ಕೇಳಿದಾಗ ನಮಗೆ ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.